ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರಾಜ್ಯ ಸರ್ಕಾರ ರಾಜ್ಯದ ಎಲ್ಲ ರೈತರಿಗೆ ಬಿಗ್ ಶಾಕ್ ನೀಡಿದ್ದು ಜುಲೈ 31ರ ಒಳಗಾಗಿ ಈ ಕೆಲಸ ಮಾಡುವುದು ಕಡ್ಡಾಯವಾಗಿದೆ. ಹೌದು ಸ್ನೇಹಿತರೆ, ಆರ್ಟಿಸಿ ಅಥವಾ ಪಹಣಿಯನ್ನು ಹೊಂದಿರುವಂತಹ ಜಮೀನಿನ ಮಾಲೀಕರು ಜುಲೈ 31ರ ಒಳಗಾಗಿ ಈ ಕೆಲಸ ಮಾಡುವುದು ಕಡ್ಡಾಯ. ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ರೆ ನಿಮ್ಮ ಹೆಸರಿನಲ್ಲಿಯೂ ಜಮೀನು ಇದ್ದರೆ ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೇನೆ ಇದೇ ರೀತಿಯ ಸರ್ಕಾರಿ ಯೋಜನೆಗಳ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಆರ್ಟಿಸಿ ಅಥವಾ ಪಹಣಿಯನ್ನು ಹೊಂದಿರುವಂತಹ ಭೂ ಮಾಲೀಕರು ಜುಲೈ 31ರ ಒಳಗಾಗಿ ಈ ಕೆಲಸವನ್ನು ಮಾಡುವುದನ್ನು ಕಂದಾಯ ಇಲಾಖೆ ಕಡ್ಡಾಯ ಮಾಡಿ ಎಂದು ಆದೇಶ ಹೊರಡಿಸಿದೆ. ಸ್ನೇಹಿತರೆ, ನೀವು ಕೂಡ ರೈತರಾಗಿದ್ರೆ ಅಥವಾ ನಿಮ್ಮ ಸಂಬಂಧಿಕರು ರೈತರಾಗಿದ್ರೆ ತಪ್ಪದೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಸ್ನೇಹಿತರೆ, ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ರಾಜ್ಯಾದ್ಯಂತ ಆರ್ಟಿಸಿ ಮತ್ತು ಆಧಾರ್ ಜೋಡಣೆ ಅಭಿಯಾನ ಮಾದರಿಯನ್ನು ನಡೆಸುತ್ತಿದ್ದಾರೆ. ಈ ಒಂದು ಆರ್ಟಿಸಿ ಅಥವಾ ಪಹಣಿಯನ್ನು ಹೊಂದಿರುವಂತಹ ಭೂ ಮಾಲೀಕರು ಈ ಒಂದು ಆಧಾರ್ ಸೀಡಿಂಗ್ ಅನ್ನು ಜುಲೈ 31ರ ಒಳಗೆ ಮಾಡುವುದು ಕಡ್ಡಾಯವಾಗಿರುತ್ತದೆ. ಸ್ನೇಹಿತರೆ, ಒಂದು ವೇಳೆ ಈ ಕೆಲಸ ಮಾಡಿಲ್ಲ ಅಂತಾದ್ರೆ ಸರ್ಕಾರದ ಕಡೆಯಿಂದ ಬರುವಂತಹ ಸವಲತ್ತುಗಳಾಗಿರಬಹುದು, ಸಬ್ಸಿಡಿ ಅಥವಾ ಸಾಲ ಸೌಲಭ್ಯಗಳಾಗಿರಬಹುದು, ಯಾವುದೂ ಕೂಡ ಇನ್ಮುಂದೆ ನಿಮಗೆ ಸಿಗೋದಿಲ್ಲ. ನಿಮ್ಮ ಆರ್ಟಿಸಿ ಅಥವಾ ಪಹಣಿ ಏನಿರುತ್ತೆ ಸ್ನೇಹಿತರೆ, ಅದಕ್ಕೆ ನಿಮ್ಮ ಆಧಾರ್ ಲಿಂಕ್ ಅನ್ನು ಮಾಡಬೇಕಾಗಿರುತ್ತೆ. ಇದು ಸರ್ಕಾರದ ಕಡೆಯಿಂದ ಮಾಡಿರುವಂತಹ ಆದೇಶ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮ ಆರ್ಟಿಸಿ ಅಥವಾ ಪಹಣಿಗೆ ಆಧಾರ್ ಲಿಂಕ್ ಮಾಡಿಕೊಳ್ಳೋದ್ರಿಂದ ನಿಮಗೆ ಬರುವಂತಹ ಬರ ಪರಿಹಾರ ಹಣ ಆಗಿರಬಹುದು, PM ಕಿಸಾನ್ ಹಣ ಆಗಿರಬಹುದು, ಕೃಷಿ ಇಲಾಖೆಯಿಂದ ಪಡೆಯುವಂತಹ ಸಬ್ಸಿಡಿ ಅಥವಾ ಬೀಜ, ಗೊಬ್ಬರ, ಪೈಪ್ ಅಥವಾ ಇತರೆ ಸಲಕರಣೆಗಳಾಗಿರಬಹುದು, ಟ್ರ್ಯಾಕ್ಟರ್ಗಳಾಗಿರಬಹುದು, ಇದೆಲ್ಲವನ್ನು ನೀವು ಪಡೆಯಬಹುದಾಗಿದೆ. ಹಾಗಾಗಿ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ಮತ್ತು ಆರ್ಟಿಸಿ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ. ಸ್ನೇಹಿತರೆ, ಇದೇ ತಿಂಗಳ ಜುಲೈ 31ರ ಒಳಗಾಗಿ ಆಧಾರ್ ಕಾರ್ಡ್ ಮತ್ತು ಆರ್ಟಿಸಿ ಲಿಂಕ್ ಮಾಡಲು ಗಡುವು ನೀಡಲಾಗಿದೆ. ಸ್ನೇಹಿತರೆ, ನೀವಿನ್ನೂ ಈ ಕೆಲಸ ಮಾಡದಿದ್ರೆ ಕೂಡಲೇ ನಿಮ್ಮ ಹತ್ತಿರದ ಕಂದಾಯ ಇಲಾಖೆ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳ ಬಳಿ ಅಥವಾ ಗ್ರಾಮ ಒನ್ ಕೇಂದ್ರಕ್ಕೆ ತೆರಳಿ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಆರ್ಟಿಸಿ ಲಿಂಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೂ ಕೂಡ ಈ ಮಾಹಿತಿ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯ ಸರ್ಕಾರಿ ಯೋಜನೆಗಳ ಹೊಸ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.